ಎಲ್ಲ ಓಕೆನಾ ಡಾಕ್ಟರ್? ವೆರಿ ಗುಡ್. ತಾಯಿ ಆರೋಗ್ಯನೂ ಚೆನ್ನಾಗಿದೆ, ಮಗುವಿನ ಗ್ರೋತು ಚೆನ್ನಾಗೇ ಇದೆ. ಇದುವರೆಗೂ ನಾನು ಏನು ಸಲಹೆಗಳನ್ನೆಲ್ಲ ಕೊಟ್ಟಿದ್ನೋ ಅದನ್ನೆಲ್ಲ ಫಾಲೋ ಮಾಡಿದ್ದೀರಾ? ನೀವು ಎಷ್ಟು ವಾಕ್ ಮಾಡ್ತೀರೋ ಅದು ಮಗುವಿನ ಬೆಳವಣಿಗೆಗೆ ತುಂಬ ಮುಖ್ಯ ಆಗುತ್ತೆ. ಓಕೆ ಡಾಕ್ಟರ್. ಜಾಹ್ನವಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಗರ್ಭಿಣಿ ಮಹಿಳೆಯರಿಗೆ ಫಿಸಿಕಲ್ ಹೆಲ್ತ್ ಎಷ್ಟು ಮುಖ್ಯನೋ ಹಾಗೆ ಮೆಂಟಲ್ ಹೆಲ್ತ್ ಸಹ ಅಷ್ಟೇ ಮುಖ್ಯ. ಯಾವುದಕ್ಕೂ ಟೆನ್ಷನ್ ತಗೋಬೇಡಿ, ಎಲ್ಲನ ಕೂಲಾಗಿ ತಗೊಳ್ಳಿ. ಮತ್ತು ಆದಷ್ಟು ಸಂತೋಷವಾಗಿರಿ, ಇಲ್ಲಾಂದರೆ ನೀವು ತಗೊಳ್ಳೋಂಥ ಫುಡ್ಡು, ನೀವು ಮಾಡೋವಂಥ ವಾಕಿಂಗು ಎಲ್ಲ ವೇಸ್ಟ್ ಆಗುತ್ತೆ. ಸರಿ ಡಾಕ್ಟರ್. ಆಯಿತು, ನೀವಿನ್ನು ಹೊರಡ್ಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜಾನು, ಹೋಗೋಣ. ನಿಧಾನ. ಡಾಕ್ಟರ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು, ಟ್ಯಾಬ್ಲೆಟ್ಸ್ ತಗೋಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಆಮೇಲೆ ನಾನು ಪ್ರೆಗ್ನೆಂಟು ಅಂತ ಗೊತ್ತಾದಾಗಿಂದ ಎಲ್ಲರೂ ಇದನ್ನೇ ಹೇಳ್ತಿದ್ದೀರಾ. ಅಪ್ಪನೂ ಇದೇ ಹೇಳ್ತಾರೆ, ಅಜ್ಜಿನೂ ಇದೇ ಹೇಳ್ತಾರೆ, ನೀನು ಇದನ್ನೇ ಹೇಳ್ತೀಯ. ಬೇರೆ ಏನು ಹೇಳೋಕ್ಕಾಗುತ್ತೆ ಜಾನು? ನಾವು ಹೇಳೋದಕ್ಕೆ, ನಿನ್ನ ಹೇಳೋದಕ್ಕೆ, ಮತ್ತು ಮಗುವಿನ ಹೇಳೋದಕ್ಕೆ ಏನು ಕೇಳಿಸ್ಕೊಳ್ಳೋದಿಲ್ಲ ಅಂತೀಯಾ? ಆಯಿತು, ಮನೆಗೆ ಹೋದ್ಮೇಲೆ ಆದರೂ ಹೇಳ್ಬೋದಲ್ವಾ? ಸರಿ. ಹಲೋ, ಹೇಳಿ ಮಿಸ್ಟರ್ ಜಗದೀಶ್. ಹಲೋ. ಏನು ಸರಿ ಕೇಳಿಸ್ತಿಲ್ಲ ನಿಮ್ಮ ಮಾತು. ಶ್ರೀ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಆ ಕಡೆ ಹೋಗಿ ಮಾತಾಡು. ನೀನು ಒಳಗಿರು, ಈಸಿ ಹಾಕೊಂಡಿರು. ಸರಿ. ಹಲೋ ಮೇಡಮ್. ಜಾನು, ಯಾರು 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 ನೀನು? ಯಾರು ನೀನು? ಏನು ಮಾಡ್ತಿದ್ಯಾ? ಸರ್, ಹೊಡಿಬೇಡಿ ಸರ್. ಸರ್, ಹೊಡಿಬೇಡಿ. ಏನು ಕೆಲಸ ನಿನಗೆಲ್ಲ? ಶ್ರೀ, ಯಾಕೆ ಹೊಡಿತಿದ್ಯಾ? ಅವ್ರು ಬೆಂಗಳೂರಿಗೆ ಹೊಸದಾಗಿ ಬಂದಿದ್ದಾರೆ, ಪಾಪ ಅಡ್ರೆಸ್ ಗೊತ್ತಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಹೊಡಿತಿದ್ಯಾ? ಅಡ್ರೆಸ್ಗಳಿಗೆ ಎಲ್ಲಿಗೆ ಬರಬೇಕಾಗಿತ್ತಾ? ನಿಂಗೆ ಯಾರು ಬೇರೆಯವ್ರು ಸಿಗ್ಲಿಲ್ವಾ? ಅಡ್ರೆಸ್ಗಳಿಗೆ ಮುಖ ಮುಚ್ಕೊಂಡು ಬರ್ತಾರಾ? ಶ್ರೀ, ಯಾರೋ ನೀನು? ಯಾಕೋ ಮುಖ ಮುಚ್ಕೊಂಡಿದ್ದೆ? ಹೇಳೋ. ಸರ್, ಜ್ವರ ಬಂದಿದೆ ಸರ್, ಚಳಿ ಜಾಸ್ತಿ ಸರ್, ಬೆಂಗಳೂರಲ್ಲಿ ಧೂಳು ಸರ್, ಅದಕ್ಕೆ ಸರ್ ಮುಖ ಮುಚ್ಕೊಂಡಿದೆ ಸರ್. ಮೇಡಮ್ ಹತ್ರ ಹಾಸ್ಪಿಟ್ಲ್ ಅಡ್ರೆಸ್ ಕೇಳ್ತಿದ್ದೆ ಸರ್. ಶ್ರೀ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾಕೆ ಇವ್ರ ಮೇಲೆ ಅನುಮಾನ ಪಡ್ತಿದ್ಯಾ? ಬಿಟ್ಟು ಜಾನು. ಜೇಬಲ್ಲಿ ಏನೋ ಇಟ್ಟಿದ್ಯಾ? ಚಾಕು ಇಟ್ಟಿದ್ಯಾ? ರೇಸರ್ ಇಟ್ಟಿದ್ಯಾ? ಗನ್ ಇಟ್ಟಿದ್ಯಾ? ಏನು ಇಟ್ಟಿದ್ಯಾ? ಸರ್, ಫೋನ್ ಬಿಟ್ರೆ ಏನಿಲ್ಲ ಸರ್, ಬಿಡಿ ಸರ್, ಫೋನ್ ಬಿಟ್ರೆ ಏನಿಲ್ಲ ಸರ್. ಫೋನ್? ಹೇಳು ಶ್ರೀ, ಯಾಕೆ ಇಷ್ಟೊಂದು ಅನುಮಾನ ಪಡ್ತಿದ್ಯಾ? ಸಾರಿ, ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಈ ಚೈನ್ ಸ್ನ್ಯಾಚರ್ಸು, ಕಿಡ್ನಾಪರ್ಸ್ ಯಾವುದಾದ್ರು ರೂಪದಲ್ಲಿ ಬರ್ತಾರೆ ಜಾನು, ನಿನ್ಗೆ ಗೊತ್ತಾಗಲ್ಲ ಅದು. ಸಾರಿ ರೀ, ನನಗೆ ಗೊತ್ತಾಗಲಿಲ್ಲ. ಸರ್, ಏನು ಸರ್, ಹುಷಾರಿಲ್ದು ಅದನ್ನು ಹೊಡೆದ್ಬಿಟ್ಟು ಸಾರಿ ಅಂತಿರಲ್ಲ ಸರ್. ಸಾರಿ ರೀ, ನನ್ನಿಂದ ತಪ್ಪಾಗಿದೆ. ನೀವೆಲ್ಲಿ ಹೋಗ್ಬೇಕು ಹೇಳಿ, ಅಲ್ಲಿಗೆ ನಾನೇ ಡ್ರಾಪ್ ಮಾಡ್ತೀನಿ. ಸರ್, ನಿಮ್ದು ಅಮ್ಮಯ್ಯ ಅಂತ ಬಿಟ್ಬಿಡಿ ಸರ್, ಹಾಸ್ಪಿಟ್ಲ್ ಇಲ್ಲೇ ಇದೆಯಂತೆ ಮೇಡಮ್ ಹೇಳಿದ್ರು ಸರ್, ಕೊಟ್ಬಿಡಿ ಸರ್, ಬರ್ತೀನಿ ಸರ್. ಯಾಕೆ ಶ್ರೀ ತಾಳ್ಮೆ ಕಳ್ಕೊಂಡು ಹಾಗೆ ರಿಯಾಕ್ಟ್ ಮಾಡಿಬಿಟ್ಟೆ? ನಮಗೆ ತುಂಬ ಹತ್ತಿರ ಆಗಿರೋ ವಿಷಯದಲ್ಲಿ ಒಂದೊಂದ್ಸಲ ಹಾಗಾಗ್ಬಿಡುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡಿರಲ್ಲ, ಪರಿಸ್ಥಿತಿ ಹಾಗಿರುತ್ತೆ. ಹಾಗಂತ ಇನ್ನೊಬ್ರಿಗೆ ತೊಂದರೆ ಕೊಡೋ ತಪ್ಪಲ್ವಾ? ಕರೆಕ್ಟ್. ಇನ್ನೊಂದ್ಸಲ ಇದು ರಿಪೀಟ್ ಆಗಲ್ಲ. ಬಾ, ಹೋಗೋಣ ಬಾ.
ಯಾರ ನೀನು ಏನೋ ಮಾಡ್ತಿದ್ಯಾ ಇಲ್ಲಿ